ಇವತ್ತು ಅವರಿಗೆ ಕೊಟ್ಟಂಥ ಬಿರುದು. ಇವತ್ತು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ಬಂದು ಶ್ರೀಕೃಷ್ಣನ ಊರಿಗೆ ಹೋದರು. ಉಡುಪಿಗೂ ಮತ್ತು ಗುಜರಾತ್ನ ಲಿಂಕ್ ಬಗ್ಗೆ ಮಾತನಾಡಿದರು. ಭಾಳ ಚೆನ್ನಾಗಿತ್ತು ಆ ಲಿಂಕು, ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ವೇನೋ. ಅದಾದ ನಂತರ ರೋಡ್ ಶೋ ಇತ್ತು. ಕನಕನಗಿಂಡಿ ಸ್ವರ್ಣಲೇಪಿತವಾಗಿರುವಂಥದ್ದನ್ನು ಉದ್ಘಾಟನೆಯನ್ನು ಮಾಡಿದರು. ಅವರಿಗೆ ಹಾಕಿದಂಥ ಟೋಪಿಯಲ್ಲಿ ನವಿಲುಗರಿ ಕೂಡ ಇತ್ತು. ಏನು ಸೂಚಿಸುತ್ತೆ ಅದು? ಅರ್ಜುನನಿಗೆ ಹೋಲಿಕೆಯನ್ನು ಮಾಡಿದರು ನರೇಂದ್ರ ಮೋದಿಯನ್ನು. ಹೇಗಿತ್ತು ಆ ಕ್ಷಣ? ಹೇಗಿತ್ತು ಭಗವದ್ಗೀತೆಯನ್ನು ಲಕ್ಷ ಕಂಠದಲ್ಲಿ ಹೇಳಿದಂಥ ಶ್ಲೋಕಗಳು? ಎಲ್ಲ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಿ. ಉಡುಪಿಯಲ್ಲಿ ಮೋದಿ ಭಕ್ತಿ ಝೇಂಕಾರ, ಕನಕದಾಸರ ಕಿಂಡಿಗೆ ಚಿನ್ನದ ಹೊದಿಕೆ, ಕಡೆಗೋಲು ಕೃಷ್ಣನ ದರ್ಶನ ಪಡೆದ ಮೋದಿ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉಡುಪಿಗೆ ಭೇಟಿಯನ್ನ ನೀಡಿದರು. 3ನೇ ಬಾರಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಮೊದಲ ಬಾರಿಗೆ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಉಡುಪಿ ಪ್ರವಾಸ ಮಾಡುವ ಮೂಲಕ ಸಾವಿರಾರು ಜನರಲ್ಲಿ ಸಂಚಲನ ಮೂಡಿಸಿದರು. ಬೆಳಗ್ಗೆ 11 ಗಂಟೆಗೆ ಆದಿ ಉಡುಪಿಗೆ ಬಂದಿಳಿದ ಮೋದಿ ಬರೋಬ್ಬರಿ ಅರ್ಧ ಗಂಟೆಗಳ ಕಾಲ ಭರ್ಜರಿ ರೋಡ್ ಶೋ ಅನ್ನ ಮಾಡಿದ್ರು. ಮೋದಿ ಟಿ ಶರ್ಟ್ ತೊಟ್ಟು ಶಂಖ ಮೊಳಗಿಸಿದ್ರು. ಶ್ರೀಕೃಷ್ಣ ಗೋಪಿಕಾ ನೃತ್ಯ, ಯಕ್ಷಗಾನ ಪ್ರದರ್ಶನ, ಹುಲಿವೇಷ ಕುಣಿತ ಸೇರಿ ಹಲವಾರು ಕಲಾತಂಡಗಳು ಪ್ರಧಾನಿ ಮೋದಿಯವರನ್ನ ಸ್ವಾಗತ ಕೋರಿದ್ರು. ಶ್ರೀಕೃಷ್ಣ ಮಠದ ಮಹಾದ್ವಾರದಲ್ಲಿ ಮೋದಿಗೆ ಪೂರ್ಣಕುಂಭ ಸ್ವಾಗತ ದೊರೆಯಿತು. ಬಳಿಕ ಮಧ್ವ ಸರೋವರಕ್ಕೆ ತೆರಳಿದ ಮೋದಿ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿ ಮಠದೊಳಗೆ ಪ್ರವೇಶಿಸಿದ್ರು. ಕನಕ ನವಗ್ರಹ ಕಿಂಡಿಯ ಮೂಲಕ ಶ್ರೀಕೃಷ್ಣ ದರ್ಶನವನ್ನ ಪಡೆದುಕೊಂಡರು. ಅಷ್ಟಮಠಗಳನ್ನ ವೀಕ್ಷಿಸುತ್ತಾ ಕನಕ ಗೋಪುರದ ಮುಂದಿರುವ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ಕನಕನ ಕಿಂಡಿಯ ಸ್ವರ್ಣ ಕವಚ ಲೋಕಾರ್ಪಣೆಗೊಳಿಸಿದ್ರು. ಶ್ರೀಕೃಷ್ಣನ ತೀರ್ಥ ತುಳಸಿ ಮಾಲೆ, ಶಂಖಚಕ್ರ ಗದಾ ಪದ್ಮ ಸ್ವೀಕಾರ ಮಾಡಿ ಮಧ್ವ ಸಂಪ್ರದಾಯದ ತಿಲಕವಿಟ್ಟು ಕೃಷ್ಣನ ದರ್ಶನವನ್ನ ಪಡೆದರು. ನಂತರ ಅನಂತ ಪದ್ಮನಾಭ ಮೂರ್ತಿಯೊಳಗೊಂಡ ಭಗವದ್ಗೀತೆ ಧ್ಯಾನ ಮಂದಿರವನ್ನ ಮೋದಿ ಉದ್ಘಾಟಿಸಿದರು. ಪರ್ಯಾಯ ಪುತ್ತಿಗೆ ಸ್ವಾಮೀಜಿ ಪ್ರಧಾನಿ ಮೋದಿಯವರಿಗೆ ಭಾರತ ಭಾಗ್ಯವಿಧಾತ ಎಂಬ ಬಿರುದನ್ನ ನೀಡಿದರು. ಬೆಳ್ಳಿಯ ಕಡೆಗೋಲಿನ ಜೊತೆಗೆ ಗೌರವ ಸನ್ಮಾನಿಸಿದ್ರು. ಪುತ್ತಿಗೆ ಶ್ರೀಗಳು ಪ್ರಧಾನಿ ಮೋದಿಯವರನ್ನ ಸ್ವಾಗತಿಸುತ್ತಾ ಸಂಸ್ಕೃತದಲ್ಲೇ ಹಾಡಿ ಹೊಗಳಿದ್ರು. ನರೇಂದ್ರ ಮೋದಿ ಸಾಕ್ಷಾತ್ ಅರ್ಜುನನ ಅವತಾರ, ವಿಶ್ವದ ನಾಯಕ ಅಂತ ಸುಗುಣೇಂದ್ರ ಶ್ರೀಗಳು ಕೊಂಡಾಡಿದ್ರು. ಅಲ್ಲದೆ ರಾಷ್ಟ್ರ ರಕ್ಷಣೆಯ ದೀಕ್ಷೆಯನ್ನ ನೀಡಿ ಘೋಷ ಮಂತ್ರಗಳೊಂದಿಗೆ ರಕ್ಷಾ ಕವಚವನ್ನ ತೊಡಿಸಿದ್ರು. ನರೇಂದ್ರ ಮೋದಿ ಮಹೋದಯ ಅರ್ಜುನ ಇವ, ಅರ್ಜುನಃ ಇಂದ್ರಾವತಾರಃ. ಶ್ರೀ ಮಧ್ವಾಚಾರ್ಯಾಃ ವದಂತೆ ಅರ್ಜುನೇ ನರಾವೇಶಃ ವರ್ತದೆ. ಅತಃ ನರೇಂದ್ರ ಶಬ್ದಸ್ಯ ಅರ್ಥಃ ಸಾಕ್ಷಾತ್ ಅರ್ಜುನಃ. ಯತ್ರ ಗೀತಾ ಪ್ರಚಲತಿ ತತ್ರ ಅರ್ಜುನಃ ಆಗತಃ. ಅತಃ ಅರ್ಜುನ ಆಗಮನೇನ ಅಸ್ಮಾಕಂ ಲಕ್ಷಕಂಠ ಗೀತಾ ಸಮರ್ಪಣಂ ಸಂಪೂರ್ಣಂ ಇತಿ ವಯಂ ಭಾವಯಾಮಃ. ಉಡುಪಿಯ ವಿಶ್ವಗೀತಾ ಪಾರಾಯಣ ವೇದಿಕೆಯ ಬಳಿ ಲಕ್ಷಕಂಠ ಭಗವದ್ಗೀತೆಯ ಪಠಣ ನಡೆಯಿತು. ಸಾವಿರಾರು ಭಕ್ತರು ಭಗವದ್ಗೀತೆಯ ಶ್ಲೋಕವನ್ನ ಪಠಿಸಿದರು. ಪುರುಷೋತ್ತಮ ಯೋಗ ಎನ್ನುವ ಭಗವದ್ಗೀತೆಯ 15ನೇ ಅಧ್ಯಾಯದ ಶ್ಲೋಕವನ್ನ ಪಠಿಸಿದರು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಧ್ವನಿಗೂಡಿಸಿದರು. ಲಕ್ಷಕಂಠ ಗೀತಾ ಪಾರಾಯಣ ಬಳಿಕ ಕನ್ನಡದಲ್ಲೇ ಮಾತು ಆರಂಭಿಸಿದ ಮೋದಿ, ಕೃಷ್ಣನೂರಿಗೆ ಬಂದಿದ್ದು ನನ್ನ ಪರಮ ಸೌಭಾಗ್ಯ. ಇವತ್ತು ಶ್ರೀಕೃಷ್ಣ ಮಧ್ವಾಚಾರ್ಯ ಆಶೀರ್ವಾದ ಸಿಕ್ಕಿದೆ ಅಂತ ಹರ್ಷವನ್ನ ವ್ಯಕ್ತಪಡಿಸಿದರು. ಕನಕದಾಸರಿಗೆ ನಮಿಸುವ ಪುಣ್ಯ ಇಂದು ನನಗೆ ಸಿಕ್ಕಿದೆ. ನನ್ನಂತಹ ಎಲ್ಲಾ ಭಕ್ತರಿಗೂ ಕೂಡ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಆಗುವಂತೆ ಮಾಡಿದ್ದು ಕನಕದಾಸರು. ಭಗವಾನ ಕೃಷ್ಣನ ಪ್ರೇರಣೆಯಿಂದಲೇ ಕೆಲವೊಂದು ಸಂಕಲ್ಪ ಮಾಡಲಾಗಿದೆ. ನಮ್ಮ ಮೊದಲ ಸಂಕಲ್ಪ ನೀರು ನದಿಯ ರಕ್ಷಿಸೋದು ಆಗಲಿ. ಒಬ್ಬ ಬಡವನ ಉದ್ಧಾರ ಮಾಡಲು ಪ್ರಯತ್ನಿಸೋಣ. ಉತ್ತಮ ಆರೋಗ್ಯ, ಯೋಗ ಸಂಕಲ್ಪ ಮಾಡೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಭಗವಾನ್ ಶ್ರೀ ಕೃಷ್ಣ के आशीर्वाद और जगत गुरु श्री मध्वाचार्य जी के यश की इस भूमि पर आना मेरे लिए परम संतोष का अवसर है. जब उडुपी में मेरे जैसा कोई भक्त एक छोटी सी खिड़की से भगवान श्री कृष्ण का दर्शन करता है तो उसे कनकदास जी की भक्ति से जुड़ने का अवसर मिलता है. और मैं तो बहुत सौभाग्यशाली हूं. मुझे इसके पहले भी ये सौभाग्य प्राप्त होता रहा है. कनकदास जी को नमन करने का सौभाग्य मिला है. ಒಟ್ಟಾರೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ದೀಕ್ಷೆಯನ್ನ ಪ್ರಧಾನಿ ಪಡೆದರು.
ರಾಜ್ಯಪಾಲ ಗೆಹ್ಲೋಟ್ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿವೈ ವಿಜಯೇಂದ್ರ, ಸಂಸದರು, ಶಾಸಕರು ಉಪಸ್ಥಿತರಿದ್ದರು. ಮೋದಿ ಆಗಮನದಿಂದ ಕೃಷ್ಣನ ಊರು ಕೇಸರಿಮಯವಾಗಿತ್ತು. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಟಿವಿ.